ಲೇಬರ್ ಕಾರ್ಡನ್ನು ಯಾವ ರೀತಿ ಡೌನ್ಲೋಡ್ ಮಾಡಿಕೊಳ್ಳೋದು ಅಂತ ತಿಳಿಸ್ಕೊಡ್ತಾ ಇದ್ದೇನೆ. ಬನ್ನಿ ವಿಡಿಯೋನ ಸ್ಟಾರ್ಟ್ ಮಾಡೋಣ. ಮೊದಲಿಗೆ ಗೂಗಲ್ ಸರ್ಚಲ್ಲಿ KBOCWC ಅಂತ ಸರ್ಚ್ ಮಾಡಿ ಈ ರೀತಿಯಾಗಿ ಬರುತ್ತೆ. ಅಧಿಕೃತ ವೆಬ್ಸೈಟು ಕರ್ನಾಟಕ ನಿರ್ಮಾಣ ಕಾರ್ಮಿಕರಿಗೆ ಸಬಲೀಕರಣಕ್ಕಾಗಿ ಇರುವಂಥ ಒಂದು ಪೋರ್ಟಲು ಕರ್ನಾಟಕ ಸರ್ಕಾರ ವತಿಯಿಂದ. ಮೇಲ್ಗಡೆ ನೋಂದಣಿ ಅಥವಾ ಲಾಗಿನ್ ಅಂತ ಕ್ಲಿಕ್ ಮಾಡಿಕೊಂಡ್ರೆ ನಿಮಗೆ ಈ ರೀತಿಯಾಗಿ ಬರುತ್ತೆ. ಇಲ್ಲಿ ನೀವು ಮೊದಲಿಗೆ ರಿಜಿಸ್ಟ್ರೇಷನ್ ಅನ್ನ ಮಾಡ್ಕೊಂಡಿರ್ಬೇಕಾಗುತ್ತೆ. ರಿಜಿಸ್ಟ್ರೇಷನ್ ಮಾಡ್ಕೊಂಡ್ರೆ ಮಾತ್ರ ನಿಮಗೆ ಲಾಗಿನ್ ಆಗೋಕ್ಕೆ ಸಾಧ್ಯ ಆಗುತ್ತೆ. ಇಲ್ಲಿ ನಾನು ರಿಜಿಸ್ಟ್ರೇಷನ್ ಮಾಡ್ಕೊಂಡಿದ್ದೀನಿ. ಅಲ್ಲಿ ನೋಂದಣಿ ಎಲ್ಲದ ಮೇಲೆ ಕ್ಲಿಕ್ ಮಾಡ್ಕೊಂಡು ರಿಜಿಸ್ಟ್ರೇಷನ್ ಮಾಡ್ಕೋಬೇಕು. ರಿಜಿಸ್ಟ್ರೇಷನ್ ಮಾಡ್ಕೊಂಡ ನಂತರ ಇಲ್ಲಿ ಮೊಬೈಲ್ ನಂಬರ್ ಹಾಕಬೇಕು. ಮೊಬೈಲ್ ನಂಬರ್ ಹಾಕಿದ ಮೇಲೆ OTP ಬರುತ್ತೆ. ಬಂದಿರುವಂಥ OTP ಇಲ್ಲಿ ಹಾಕಬೇಕು. ಹಾಕಿ ಸಲ್ಲಿಸಿ ಅಂತ ಕ್ಲಿಕ್ ಮಾಡಿ. ಸಲ್ಲಿಸಿ ಅಂತ ಕ್ಲಿಕ್ ಮಾಡಿದ ನಂತರ ನಿಮಗೆ ಈ ರೀತಿಯಾಗಿ ಬರುತ್ತೆ. ನೋಂದಣಿ ಸ್ಥಿತಿ ತೋರಿಸುತ್ತೆ. ನೋಂದಣಿ ನಿಮಗೆ ಚಾಲ್ತಿಯಲ್ಲಿದ್ದರೆ ಚಾಲ್ತಿ ಅಂತ ತೋರಿಸುತ್ತೆ. ಡೇಟ್ ಎಕ್ಸ್ಪೈರ್ ಆಗಿದ್ರೆ ಡೇಟ್ ಎಕ್ಸ್ಪೈರ್ ಆಗಿದೆ ಮುಗಿದಿದೆ ಅಂತ ಬರುತ್ತೆ. ನೋಂದಣಿ ಮತ್ತೆ ರಿನ್ಯೂವಲ್ ಮಾಡ್ಕೊಳ್ಳಿ ಅಂತ ಅಲ್ಲಿ ನಿಮಗೆ ಶೋ ಆಗುತ್ತೆ. ಸೊ ನೀವು ರಿನ್ಯೂವಲ್ ಮಾಡ್ಕೋಬೇಕು. ಮತ್ತು ನಿಮಗೆ ಈ ಕಾರ್ಡ್ ಅಂತ ಒಂದು ಆಪ್ಷನ್ ಇದೆ ನೋಡಿ. ನೋಂದಣಿ ನವೀಕರಣ ಫಸ್ಟ್ ಆಪ್ಷನು, ಸೆಕೆಂಡ್ ಆಪ್ಷನು ಈ ಕಾರ್ಡ್ ಅಂತ ಕೊಟ್ಟಿದ್ದಾರೆ. ಈ ಕಾರ್ಡ್ ಅಂದ್ರೆ ಡಿಜಿಟಲ್ ಕಾಪಿ ಅಂತ ಅರ್ಥ ಆಗುತ್ತೆ. ಡಿಜಿಟಲ್ ಸೈನ್ಡ್ ಕಾಪಿ ಈ ಒಂದು ಲೇಬರ್ ಕಾರ್ಡ್ದು. ಆ ಒಂದು ಈ ಕಾರ್ಡ್ ಆಪ್ಷನ್ ಮೇಲೆ ನೀವು ಕ್ಲಿಕ್ ಮಾಡಬೇಕಾಗುತ್ತೆ. ಕ್ಲಿಕ್ ಮಾಡಕಂದಾಗ ಡೈರೆಕ್ಟ್ ಆಗಿ ನಿಮಗೆ ಈ ಒಂದು ಲೇಬರ್ ಕಾರ್ಡ್ ಓಪನ್ ಆಗುತ್ತೆ. ಅದನ್ನು ನೀವು ಒಂದು ಕಾಪಿ ಪ್ರಿಂಟ್ ತಗೋಬೇಕು. ಒಂದು ಕಾಪಿ ನೀವು PDF ಅನ್ನ ಸೇವ್ ಮಾಡ್ಕೊಂಡು ಮೊಬೈಲ್ ಇಟ್ಕೋಬೇಕಾಗುತ್ತೆ. ಸಾಫ್ಟ್ ಕಾಪಿ ಕೆಲವೊಂದ್ಸಲ ನಿಮ್ಗೆ ಬೇಕಾಗುತ್ತೆ. ಒರಿಜಿನಲ್ ಕಾಪಿ ನಮಗೆ ತೋರಿಸ್ತೀನಿ. ಇವಾಗ ಕ್ಲಿಕ್ ಮಾಡಿದೀನಿ ನೋಡಿ. ಈ ರೀತಿ ನಿಮ್ಮ ಫೋಟೋ ಮತ್ತು QR ಕೋಡು ಮತ್ತು ನಿಮ್ಮ ಒಂದು ಕಾರ್ಡ್ನಲ್ಲಿ ಇರುವಂಥ ಮಾಹಿತಿ, ನಿಮ್ಮ ಹೆಸರು, ತಂದೆ ಹೆಸರು, ವಿಳಾಸ, ಡೇಟ್ ಆಫ್ ಬರ್ತ್, ಕಾರ್ಡು ಪ್ರಾರಂಭ ಆದ ಅಂದರೆ ಜನರೇಟ್ ಆದ ದಿನಾಂಕ ಮತ್ತು ಕೊನೆಯ ದಿನಾಂಕ, ಎಕ್ಸ್ಪೈರಿ ಡೇಟ್ ಕೂಡ ಇಲ್ಲಿ ಇರುತ್ತೆ. ಮತ್ತು ನಿಮ್ಮ ಒಂದು ಫ್ಯಾಮಿಲಿ ಮೆಂಬರ್ನ ಸದಸ್ಯರ ಹೆಸರು ಕೂಡ ಇರುತ್ತೆ. ಮತ್ತು ಈ ಒಂದು ಯಾವ ತಾಲೂಕು ಯಾವ ಜಿಲ್ಲೆಗೆ ಸಂಬಂಧಪಟ್ಟಿರುವಂತಹ ಲೇಬರ್ ಕಾರ್ಡ್ ಅಂತ ಅಲ್ಲಿ ಲೇಬರ್ ಇನ್ಸ್ಪೆಕ್ಟರ್ ಕೂಡ ಸೈನ್ ಕೂಡ ಮಾಡಿರ್ತಾರೆ. ಎಲ್ಲ ಒಂದು ಡೀಟೇಲ್ಸ್ ಇದರಲ್ಲಿ ಕಾರ್ಡಲ್ಲಿ ಇರುತ್ತೆ. ಮೇಲ್ಗಡೆ ಒಂದು ಆಪ್ಷನ್ ಬರುತ್ತೆ ಡೌನ್ಲೋಡ್ ಅಂತ ನೋಡಿ. ರೈಟ್ ಸೈಡ್ ಅಲ್ಲಿ ಒಂದು ಡೌನ್ಲೋಡ್ ಆಪ್ಷನ್ ಇದೆ. ಆ ಡೌನ್ಲೋಡ್ ಮೇಲೆ ಕ್ಲಿಕ್ ಮಾಡ್ಕೊಂಡ್ರೆ ನಿಮಗೆ ಈ ರೀತಿಯಾಗಿ PDF ಅನ್ನ ತುಂಬಾ ಈಸಿಯಾಗಿ ಸೇವ್ ಮಾಡ್ಕೋಬಹುದು. ನಾನು ಒಂದು ಕಾಪಿ ಸೇವ್ ಅನ್ನ ಮಾಡ್ಕೊಂತ ಇದ್ದೀನಿ. ತುಂಬಾ ಈಸಿ ಆಗಿದೆ. ನೀವು ಆಲ್ರೆಡಿ ಈ ಒಂದು ಪೋರ್ಟಲ್ ಅಲ್ಲಿ ನೋಂದಣಿ ಆಗಿರಬೇಕು ಅಂದಾಗ ನಿಮಗೆ ಡೌನ್ಲೋಡ್ ಮಾಡೋಕೆ ಈಸಿ ಆಗುತ್ತೆ. ಮತ್ತು ಇದಕ್ಕೆ ಮುಂಚಿತವಾಗಿ ನಿಮ್ಮ ಹತ್ರ ಲೇಬರ್ ಕಾರ್ಡ್ ಇರಬೇಕು. ಲೇಬರ್ ಕಾರ್ಡ್ ಇಲ್ಲ ಅಂದ್ರೆ ಹೊಸದಾಗಿ ನೋಂದಣಿ ಮಾಡಿಕೊಂಡು ಹೊಸ ಒಂದು ಅಪ್ಲಿಕೇಶನ್ ಆ ಲೇಬರ್ ಕಾರ್ಡ್ಗೆ ಅರ್ಜಿ ಹಾಕಬೇಕು. ಲೇಬರ್ ಕಾರ್ಡ್ ಇದ್ದವರಿಗೆ ಡೌನ್ಲೋಡ್ ಮಾಡ್ಕೊಳ್ಳೋದು ಯಾವ ರೀತಿ ಅಂತ ಇವಾಗ ನಿಮಗೆ ತಿಳಿಸ್ಕೊಟ್ಟಿದ್ದೀನಿ. ಲೇಬರ್ ಕಾರ್ಡ್ ಇಲ್ಲದವರು ಅರ್ಜಿಯನ್ನ ಸಲ್ಲಿಸ್ಕೋಬೇಕು. ಲೇಬರ್ ಕಾರ್ಡ್ ಇದ್ದು ನೀವು ರಿನ್ಯೂವಲ್ ಮಾಡ್ಕೊಂಡಿಲ್ಲ ಅಂದ್ರೆ ಈ ಒಂದು ಏನು ನೋಡ್ತಾರೆ ಆಪ್ಷನ್, ಇದನ್ನು ರಿನ್ಯೂವಲ್ ಅಂತ ಅಲ್ಲಿ ತೋರಿಸುತ್ತೆ. ನಿಮಗೆ ಎಲ್ಲ ಡೀಟೇಲ್ಸ್, ನಿಮ್ಮ ಆಧಾರ್ ಕಾರ್ಡು ಎಲ್ಲ ಹಾಕಿದ ನಂತರ ಓಲ್ಡ್ ಲೇಬರ್ ಕಾರ್ಡ್ ಅಪ್ಲಿಕೇಶನ್ ನಂಬರ್ ಎಲ್ಲ ಹಾಕಿದ್ರೆ ನಿಮಗೆ ರಿನ್ಯೂವಲ್ ಮಾಡ್ಕೋಕೆ ಹೇಳುತ್ತೆ. ಸೊ ರಿನ್ಯೂವಲ್ ಕೂಡ ಮಾಡ್ಕೋಬಹುದು. ನೆಕ್ಸ್ಟ್ ವಿಡಿಯೋದಲ್ಲಿ ಯಾವ ರೀತಿ ಒಂದು ಲೇಬರ್ ಕಾರ್ಡ್ಗೆ ಅರ್ಜಿಯನ್ನ ಸಲ್ಲಿಸೋದು ಹೇಗೆ ಅಂತ ತಿಳಿಸ್ಕೊಡ್ತಾ ಇದ್ದೀನಿ. ಮತ್ತು ರಿನ್ಯೂವಲ್ ಮಾಡೋದು ಕೂಡ ನಿಮಗೆ ತಿಳಿಸ್ಕೊಡ್ತೀನಿ. ಇದಿಷ್ಟು ಈ ಒಂದು ಲೇಬರ್ ಕಾರ್ಡ್ ಅನ್ನ ಡೌನ್ಲೋಡ್ ಮಾಡ್ಕೊಳ್ಳೋದು, ಸಾಫ್ಟ್ ಕಾಪಿ ಡೌನ್ಲೋಡ್ ಮಾಡ್ಕೊಳ್ಳೋದು ಯಾವ ರೀತಿ ಅಂತ ತಿಳಿಸ್ಕೊಟ್ಟಿದ್ದೇನೆ. ಈ ಒಂದು ಮಾಹಿತಿ ನಿಮಗೆ ಉಪಯುಕ್ತ ಆಗಿದೆ ಅಂತ ಅನ್ಕೊಂತೀನಿ. ಏನಾದರೂ ಡೌಟ್ಸ್ ಇದ್ರೆ, ಕ್ವಶನ್ ಕೇಳಿದ್ರೆ ಕಮೆಂಟ್ ಮಾಡಿ. ಕಮೆಂಟ್ ಅಲ್ಲಿ ಉತ್ತರ ಕೊಡ್ತೀನಿ ಅಂತ ಹೇಳ್ತಾ ಥ್ಯಾಂಕ್ಸ್ ಫಾರ್ ದ ವಾಚಿಂಗ್.